ಎಲ್ಲರಿಗೂ ನಮಸ್ಕಾರ. ಇವತ್ತು ಹಾಗಲಕಾಯಿ ಪಲ್ಯ ಮಾಡೋದು ಹೇಗಂತ ನೋಡೋಣ. ಸುಲಭವಾಗಿ ಮಾಡ್ಬೋದು. ನೋಡ್ರಿ, ಈಗ ಇಷ್ಟು ಹಾಗಲಕಾಯಿ ತೊಗೊಂಡನಿ. ಈಗ ಕಟ್ ಮಾಡಿ ಪಲ್ಯ ಮಾಡೋದು ಹೇಗಂತ ನೋಡೋಣ. ನೋಡ್ರಿ, ಈ ಥರ ಎರಡು ಕಡೆ ಸೈಡ್ ಕಟ್ ಮಾಡಿ ತೆಗಿಬೇಕ್ರಿ. ನೋಡ್ರಿ, ಈ ಥರ ಕಟ್ ಮಾಡಿ ತೆಗೆದು ಹಿಂಗೆ ರೌಂಡಾಗ ಕಟ್ ಮಾಡ್ಬೇಕು. ನೋಡ್ರಿ, ಎಳೆಯವದಾವ ನೋಡ್ರಿ ಹಾಗಲಕಾಯಿ ಪಲ್ಯ ಆರೋಗ್ಯಕ್ಕೆ ಭಾಳ ಒಳ್ಳೇದ್ರಿ. ನೋಡ್ರಿ, ಈ ಥರ ರೌಂಡಾಗ ಕಟ್ ಮಾಡ್ಬೇಕು. ಈ ಥರ ರೌಂಡಾಗ ಕಟ್ ಮಾಡ್ಬೇಕು. ನೋಡ್ರಿ, ಈಗ ಇದೇ ಥರ ಓಸು ಕಟ್ ಮಾಡಿ ತೋರಿಸ್ತೀನಿ. ನೋಡ್ರಿ, ಓಸು ಕಟ್ ಮಾಡಿ ಇಟ್ಕೊಳ್ಳಿ. ಈಗ ಇವನ್ನ ನೀರನ್ನ ಹಾಕ್ಕೊಂಡು ತೊಳಿಬೇಕು. ನೋಡ್ರಿ, ಈ ಥರ ದೊಡ್ಡ ಪಾತ್ರೆ ತೊಗೊಂಡು ನೀರನ್ನ ಹಾಕ್ಕೊಂಡು ತೊಳಿಬೇಕು. ಈಗ ಒಮ್ಮೆ ಹಂಗೆ ತೊಳಿತೀನಿ ರೀ ನಾನು. ಈಗ ಒಮ್ಮೆ ಹಂಗೆ ತೊಳೆದು ಮತ್ತೊಂದು ಸಲ ಉಪ್ಪು ಹಾಕಿ ತೊಳಿತೀನಿ ರೀ. ಈಗ ಈ ಥರ ಕಿವಿಚಿ ತೊಳಿಬೇಕು ರೀ. ನೋಡಿರಿ, ಈ ಥರ ತೊಳಿಬೇಕು ರೀ. ನೋಡ್ರಿ, ಚೆನ್ನಾಗಿ ಕೈಲೇ ಹಿಂಗೆ ಕಿವಿಚಿ ತೊಳ್ದನ್ರಿ. ಈಗ ಇದ್ರಾಗ ಬೀಜ ಭಾಳ ಇಲ್ಲರಿ, ಬೀಜ ಭಾಳ ಇಲ್ಲ, ಎಳೆ ಹೋದವು ಹಾಗಲಕಾಯಿ ಎಳೆ ಹೋದವು, ಹೀಗಾಗಿ ಬೀಜ ತೆಗೆದಿಲ್ರಿ. ಈಗ ಇವ್ನ ನೀರು ಬಸ್ಕೊಂಡು ಮತ್ತೊಮ್ಮೆ ತೊಳೆದು ಹೇಗಂತ ನೋಡೋಣ. ನೋಡ್ರಿ, ಈಗ ಆ ನೀರು ಬಸ್ದು ಮತ್ತು ನೀರು ಹಾಕ್ಕೊಂಬಂದನಿ. ಈಗ ಒಂದು ಸ್ಪೂನು ಉಪ್ಪು ಹಾಕ್ಯಂತಾನೆ. ನೋಡ್ರಿ, ಒಂದು ಸ್ಪೂನ್ ಉಪ್ಪು ಹಾಕ್ಯಂಡು ಮತ್ತೊಮ್ಮೆ ಚೆನ್ನಾಗಿ ಕೈಲಿ ಕಿವಿಚಿ ತೊಳಿಬೇಕು. ನೋಡ್ರಿ, ಮತ್ತೊಮ್ಮೆ ತೊಳ್ಕೊಂಡು ನೀರು ಬಸ್ಕೊಂಬಂದನಿ. 3 ಸಲ ತೊಳ್ದಾನೆ. ನೋಡ್ರಿ, ಈಗ ಬಾಳೆ ಹಾಕ್ಯಂತಾನೆ. ನೀರು ಇಲ್ದಂಗೆ ಬಸಿಬೇಕು ರೀ. ಒಂದು ಹನಿ ನೀರು ಇಲ್ದಂಗೆ ಬಸಿಬೇಕು ರೀ. ಈಗ ನೋಡ್ರಿ, ಹುರಿಯಾಕ ಗ್ಯಾಸ್ ಹಚ್ಕೊಂಡು ಈಗ ಇಟ್ಟನ್ರಿ ಬಾಳ್ಯಾಗ ಹುರಿಯಾಕ. ನೋಡ್ರಿ, ಈ ಥರ ಉರಿ ಜಾಸ್ತಿ ಇಟ್ಟು ಹುರಿಬೇಕು ರೀ. ಫಸ್ಟಿಗೆ ಸ್ಟಾರ್ಟಿಂಗ್ ಉರಿ ಜಾಸ್ತಿ ಇಟ್ಟು ಹುರಿಬೇಕು ರೀ. ಒಂದು ಸ್ವಲ್ಪ ನೀರಿನ ಅಂಶ ಒಟ್ಟು ಹೋಗಿಂದ ಉರಿ ಸಣ್ಣ ಇಟ್ಟು ಹುರಿಬೇಕು ರೀ. ಈ ಥರ ಕೈ ಅಡಿಕೆ ಅಂತ ಹುರಿಬೇಕು ರೀ. ಅಂದ್ರೆ ನೀರು ಒಟ್ಟು ಸುಡ್ತಿ ಬರ್ತೈತೆ ರೀ. ನೋಡ್ರಿ, ಈಗ ನೀರು ಓಟು ಹೋಗಿದ್ದು ಕಾಣ್ತೈತೆ ನಿಮಗೆ. ಒಣಾರಾಗ್ಯವು. ಈಗ ಒಂದು ಸ್ವಲ್ಪ ಅಡಿಗೆ ಉಪಯೋಗ ಮಾಡ್ತಾವಲ್ರಿ, ಆ ಎಣ್ಣೆ ಹಾಕ್ಯಂತ. ನೋಡ್ರಿ, ಈ ಥರ ಎಣ್ಣೆ ಹಾಕಿ ಹುರ್ಕೋಬೇಕು. ಈ ಥರ ಕೈ ಅಡಿಕೆ ಅಂತ ಹಾಕಿ ಹುರಿಬೇಕು. ನೋಡ್ರಿ, ಈ ಥರ ಕಲರ್ ಚೇಂಜ್ ಆಗೋ ಮಟ್ಟ ಹುರಿಬೇಕು ರೀ. ಈಗ ಒಗ್ಗರಣೆ ಕೊಡೋದು ಹೇಗಂತ ನೋಡೋಣ. ನೋಡ್ರಿ, ಈಗ ಹಾಗಲಕಾಯಿ ಹುರಿದವಲ್ರಿ, ಅದ ಕಡಾಯಿ ಇಟ್ಕೊಳ್ಳಿ, ಎಣ್ಣೆ ಹಾಕ್ಯಣ. ನೋಡ್ರಿ, ಈಗ ಒಂದು ಸ್ವಲ್ಪ ಕರಿಬೇವು ಹಾಕ್ಯಂತಾನೆ. ನೋಡ್ರಿ, ಈಗ ಒಂದು ಈರುಳ್ಳಿ ಹೆಚ್ಚಿಟ್ಕೊಳ್ಳಿ, ಈರುಳ್ಳಿ ಹಾಕ್ಯಂತಾನೆ. ನೋಡ್ರಿ, ಸಣ್ಣದಾಗಿ 2 ಮೆಣಸಿನ್ಕಾಯಿ ಹೆಚ್ಕೊಂಡ್ರಿ, ಮೆಣಸಿನ್ಕಾಯಿ ಹಾಕ್ಯಂತಾನೆ. ನೋಡ್ರಿ, ಇನ್ನೊಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ಮಟ್ಟ ಕೈ ಆಡ್ಕೋಬೇಕು. ಫಸ್ಟ್ ಎಣ್ಣೆ ಹೆಚ್ಚಿ ಹುರಿದಿರ್ತೇವ್ರಿ, ಸ್ವಲ್ಪ ಎಣ್ಣೆ ಹಾಕ್ಯಂಡು ಮಾಡ್ಬೋದು ರೀ ಪಲ್ಯನ. ಈಗ ನಾನು ಸ್ವಲ್ಪ ಹಾಕ್ಯಂಡ್ರಿ, ಜಾಸ್ತಿ ಹಾಕಿಲ್ಲ ಎಣ್ಣೆ. ನೋಡ್ರಿ, ಈರುಳ್ಳಿ ಕಲರ್ ಚೇಂಜ್ ಆಗ್ಯಾವ. ಈಗ ಒಂದು ಸ್ಪೂನು ಉಪ್ಪು ಹಾಕ್ಯಂತಾನೆ. ನೋಡ್ರಿ, ಒಂದು ಸ್ವಲ್ಪ ಕೈ ಆಡ್ಕೋಬೇಕು ಉಪ್ಪು ಹಾಕಿಂದು. ಈಗ ಕಲರಿಗೆ ಎಷ್ಟು ಬೇಕು ನೋಡಿ ಅಷ್ಟು ಪುಡಿ ಹಾಕ್ಯಂತಾನೆ. ನೋಡ್ರಿ, ಪೂರಿ ಸಣ್ಣ ಇಟ್ಕೊಂಡು ಎಲ್ಲ ಪದಾರ್ಥ ಹಾಕ್ಯಬೇಕು ರೀ. ಈಗ ನಾನು ಅರ್ಶಿನ ಪುಡಿ ಇಷ್ಟು ಹಾಕ್ಯಂತಾನೆ. ನೋಡ್ರಿ, ಒಂದು ಸ್ಪೂನು ಅರ್ಶಿನ ಪುಡಿ ಹಾಕ್ಯಂತಾನೆ.
ಈಗ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಯಂತ ನೋಡ್ರಿ. ಈಗ ಇದನ್ನು ಮಿಕ್ಸ್ ಮಾಡಬೇಕು. ನೋಡ್ರಿ ಆಗಲ್ಯಾಗ 2 ಮೆಣಸಿನ್ಕಾಯಿ ಹಾಕ್ಯಾನಲ್ರಿ. ಈಗ ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಯಂತ ನೋಡ್ರಿ. ಈಗ ಸಣ್ಣ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಳ್ಳೋಣ್ರಿ. ಕೊತ್ತಂಬರಿ ಹಾಕ್ಯಂತ ನೋಡ್ರಿ. ಈಗ ಇದನ್ನು ಮಿಕ್ಸ್ ಮಾಡಬೇಕು. ಈಗ ಗುರೋಳ್ ಪುಡಿ ಮಾಡಿ ಇಟ್ಕೊಂಡಿರ್ತಾವಲ್ರಿ, ಗುರೋಳ್ ಪುಡಿ ಹಾಕ್ಬೇಕು ನೋಡ್ರಿ. ಈಗ ನೋಡ್ರಿ ಗುರೋಳ್ ಪುಡಿ, ಉಪ್ಪು, ಕರಿಬೇವು, ಕೊತ್ತಂಬರಿ ಎಲ್ಲ ಹಾಕಿವಲ್ರಿ ಹದಾನ. ಈಗ ಹುಂಚಿ ಹುಳಿ ಬಿಟ್ಕೊಂತ ನೋಡ್ರಿ. ಹುಂಚಿ ಹುಳಿ ಬಿಟ್ಕೊಂಡ್ರೆ ಈ ಸಾನ ಕಮ್ಮಿ ಆಕತ್ರಿ. ಹಾಗಲಕಾಯಿದು ಆರೋಗ್ಯಕ್ಕೆ ಚಲೋ ರೀ. ಹುಳಿ ಹಾಕಿದ್ರೆ ಪಲ್ಯ ಮಾಡಿಟ್ರೂ ತಡಿತೈತ್ರಿ. ಒಂದು 2-3 ದಿನ ಇಟ್ಟರೆ ತಡಿತೈತ್ರಿ. ಹುಂಚಿ ಹುಳಿ ಹಾಕಿರ್ತಾವಲ್ರಿ, ಹೀಗಾಗಿ ಕೆಡಂಗಿಲ್ರಿ ಪದಾರ್ಥ. ಯಾವುದೇ ಪದಾರ್ಥ ಮಾಡಿರಿ, ಪಲ್ಯ ಮಾಡಿರಿ, ಒಗ್ಗರಣೆ ಮಾಡಿರಿ, ಹಿಂಗೆ ಹುಂಚಿ ಹುಳಿ ಬಿಟ್ಟು ಮಾಡಿದ್ರೆ ತಡಿತೈತ್ರಿ ಅಡಿ ನೋಡ್ರಿ. ಇದರಲ್ಲೇ 1 ಲೋಟ ಹುಂಚಿ ಹುಳಿ ರೆಡಿ ಮಾಡಿ ಇಟ್ಕೊಂಡಿದ್ರಿ. ಈಗ ಹಾಗಲಕಾಯಿ ಹಾಕ್ಯಂತ ನೋಡ್ರಿ. ಈಗ ಲಾಸ್ಟಿಗೆ ಬೆಲ್ಲ ಹಾಕ್ಯಂತ ನೋಡ್ರಿ. ಈಗ ಇದನ್ನು ಸವಾನಾಗ ಮಿಕ್ಸ್ ಮಾಡ್ಬೇಕು. ನೋಡ್ರಿ ಈಗೆಲ್ಲ ಮಿಕ್ಸ್ ಮಾಡೀನಿ. ಈಗ ಒಂದು ಸ್ವಲ್ಪ ಬೇಯ್ಬೇಕ್ರಿ ಇದು. ಅಂದ್ರೆ ಬೆಲ್ಲ ಕರಗಬೇಕಲ್ರಿ, ಹಿಂಗಾಗಿ ಒಂದು 2-3 ಕುದಿಬೇಕ್ರಿ. ನೋಡ್ರಿ ಪಲ್ಯ ರೆಡಿ ಆಗೈತಿ. ಗ್ಯಾಸ್ ಆಫ್ ಮಾಡೀನಿ. ನೀವು ಇದೇ ಥರ ಮನ್ಯಾಗ ಟ್ರೈ ಮಾಡಿರಿ. ಈ ಥರ ಹುಂಚಿ ಹುಳಿ ಬಿಟ್ಟು ಮಾಡಿದ್ರೆ ರುಚಿ ಆಕೈತ್ರಿ. ಅಂದಾಗ ಉಣ್ಬೋದು, ಚಪಾತಿಯಾಗ ತಿನ್ಬೋದು, ರೊಟ್ಯಾಗ ತಿನ್ಬೋದು ರೀ. ಮಸ್ತ್ ಟೇಸ್ಟ್ ಇರ್ತೈತಿ. ನೀವು ಇದೇ ಥರ ಟ್ರೈ ಮಾಡಿರಿ. ನಾ ಮಾಡಿದ ರೆಸಿಪಿ ನಿಮಗೆ ಇಷ್ಟ ಆಗೈತೆ ಅಂತ ಭಾವಿಸ್ತೇನೆ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೂ ನಮಸ್ಕಾರ.